ಮನೆಗೆ ಯಾವುದೇ ಸಮಯದಲ್ಲಿ ಗೆಸ್ಟ್ ಬಂದ್ರೂ ಮನೆ ಸ್ವಚ್ಛವಾಗಿ ಶುಭ್ರವಾಗಿ ಕಾಣಿಸ್ಬೇಕು, ಕೆಲಸನೂ ಈಸಿ ಆಗಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಪ್ರತಿಯೊಬ್ಬ ಹೋಮ್ ಮೇಕರ್ಗೂ ಈ ಫೀಲಿಂಗ್ ಅನ್ನೋದು ಇದ್ದೇ ಇರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮನೆ ನೀಟಾಗಿ ಕಾಣಿಸಿಲ್ಲ ಅಂದರೆ ಒಂದು ರೀತಿ ನೆಗೆಟಿವ್ ಫೀಲಿಂಗ್ ಇರುತ್ತೆ, ಒಂದು ರೀತಿ ಮುಜುಗರ ಕೂಡ ಇರುತ್ತೆ. ಹಂಗಾಗಿ ನಾವು ಕೆಲವೊಂದು ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ಮನೆಯೂ ಸ್ವಚ್ಛವಾಗಿರುತ್ತೆ, ನಮಗೂ ಖುಷಿ ಆಗುತ್ತೆ. ಯಾವುದೇ ಟೈಮಲ್ಲಿ ಗೆಸ್ಟ್ ಬಂದರೂ ಕೂಡ ವರಿ ಆಗೋ ಅವಶ್ಯಕತೆ ಇರೋದೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಆ ಹ್ಯಾಬಿಟ್ಸ್ ಯಾವುದು, ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಮನೆ ಸ್ವಚ್ಛತೆಯನ್ನು ಕಾಪಾಡ್ಬೋದು, ಸ್ಪೆಷಲಿ ಕಿಚನ್ನ ನೀಟಾಗಿ ಇಟ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟ್ ಕಮಿಂಗ್ ಟು ಕಿಚನಲ್ಲಿರುವಂತಹ ಡಿಶ್ ಬಾಸ್ಕೆಟ್. ಪಾತ್ರೆಗಳು ತೊಳೆದಿದ್ದಾದ್ಮೇಲೆ ಬೇಗ ಒಣಗಲಿ ಅನ್ನೋದ್ರಿಂದ ಈ ಥರ ಬಾಸ್ಕೆಟ್ಸಲ್ಲಿ ಹಾಕಿ ಇಡ್ತಾ ಇರ್ತೀವಿ. ಬೇಗ ಏನೋ ಒಣಗುತ್ತೆ, ಬಟ್ ಸ್ವಲ್ಪ ದಿನಗಳು ಆಗ್ತಾ ಫ್ಲೋರೈಡ್ ವಾಟರ್ ಏನಾದರೂ ಇದ್ದರೆ ಬೇಗನೆ ಕಲೆಗಳನ್ನೋದು ಆಗ್ತಾ ಇರುತ್ತೆ. ಆ ಹಾರ್ಡ್ ವಾಟರ್ ಸ್ಟೈನ್ಸ್ನ ಆಗಾಗ ನಾವು ರಿಮೂವ್ ಮಾಡಿಲ್ಲ ಅಂದರೆ ಒಂದು ರೀತಿ ಹೆವಿಯಾಗಿರುವಂಥ ಸ್ಟೈನ್ಸ್ ಆಗಿಬಿಡುತ್ತೆ. ಅದು ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಂಗಾಗಿ ವಾರಕ್ಕೊಮ್ಮೆ ಅಥವಾ ನಿಮ್ಮ ಮನೆಯ ನೀರಿನ ಪರಿಸ್ಥಿತಿಗೆ ತಕ್ಕಂಗೆ 15 ದಿನಕ್ಕೆ ಅಥವಾ ಕಂಪಲ್ಸರಿ ತಿಂಗಳಿಗೊಮ್ಮೆ ಆದ್ರೂ ಈ ಬಾಸ್ಕೆಟ್ಸ್ನ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಫಸ್ಟಿಗೆ ನಾನು ಟ್ರೇನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ಬಾಸ್ಕೆಟಲ್ಲಿರುವಂತಹ ಹಾರ್ಡ್ ವಾಟರ್ ಸ್ಟೈನ್ಸ್ನ ರಿಮೂವ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು DIYನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಂತೂ ಸುಮಾರಷ್ಟು ಹಾರ್ಡ್ ವಾಟರ್ ಕಲೆಗಳನ್ನೋದು ಆಗಿದೆ. ಹಂಗಾಗಿ ಅಡುಗೆ ಸೋಡಾನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ತೊಗೊಳ್ತಾ ಇದ್ದೀನಿ. ಈ ಬೇಕಿಂಗ್ ಸೋಡಾ ಲೆಮನ್ ಎಕ್ಸಲೆಂಟಾಗಿ ಹಾರ್ಡ್ ವಾಟರ್ ಸ್ಟೈನ್ಸ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಂಬೆಹಣ್ಣಿಂದನೇ ಎಲ್ಲ ಕಡೆ ಕೂಡ ಈ ಒಂದು ಕುಕ್ಕಿಂಗ್ ಸೋಡಾನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕಿಂಗ್ ಸೋಡಾ ಆದರೂ ತೊಗೊಳ್ಬೋದು, ಕುಕ್ಕಿಂಗ್ ಸೋಡಾ ಆದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ತೋರಿಸ್ದಂಗೆ ಎಲ್ಲ ಕಡೆ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಒಂದು 5-10 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಬಾಸ್ಕೆಟ್ನ ವಾಶ್ ಮಾಡಬೇಕಾದ್ರೆ ನಾನು ಟೆರೇಸಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ, ಯಾಕಂದರೆ ಈ ಸಿಂಕಲ್ಲಿ ಬಾಸ್ಕೆಟ್ನ ಪೂರ್ತಿ ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಹಂಗಾಗಿ ಬಟ್ ಇಲ್ಲಿ ನಿಮಗೆ ಡೀಟೇಲಾಗಿ ತೋರಿಸೋದಕ್ಕೋಸ್ಕರ ಸಿಂಕ್ ಹತ್ರನೇ ವಾಶ್ ಮಾಡಿ ತೋರಿಸ್ತಿದ್ದೀನಿ. ಈ ಬಾಸ್ಕೆಟ್ನ ತೊಳೆದಿದ್ದಿನ ಇದಕ್ಕೆ ಪೂರ್ತಿಯಾಗಿ ರೆಸ್ಟ್ ಕೊಟ್ಬಿಡ್ತೀನಿ, ಮತ್ತೆ ಇದನ್ನು ಅವತ್ತಿನ ದಿನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಹಾಗಾದರೆ ಅವತ್ತಿನ ದಿನ ತೊಳೆದಿರೋವಂಥ ಪಾತ್ರೆಗಳನ್ನ ಯಾವ ಥರ ನಾನು ಅರೇಂಜ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನನ್ನ ಹತ್ರ ಈ ಥರ ಡ್ರೈಯಿಂಗ್ ಮ್ಯಾಟ್ಸ್ ಇದೆ. 2 ಡ್ರೈಯಿಂಗ್ ಮ್ಯಾಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಮ್ಯಾಟ್ಸ್ ಮೇಲೇ ವಾಶ್ ಮಾಡಿರುವಂಥ ಪಾತ್ರೆಗಳನ್ನ ಈ ಥರ ಇಡ್ತೀನಿ. ಸೊ ಈ ಮ್ಯಾಟ್ಸು ವಾಟರ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದರ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ. ಇದನ್ನು ನಾನು ತೊಗೊಂಡು ಒಂದು 3-4 ವರ್ಷ ಏನೋ ಆಗಿದೆ. ಐಕಿಯಾದಲ್ಲಿ ತೊಗೊಂಡಿರುವಂಥದ್ದು. ಇದರ ಲಿಂಕ್ ಬೇಕಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಪ್ರತಿ ಮನೆಯಲ್ಲೂ ಕಂಪಲ್ಸರಿಯಾಗಿ ಹೈಜಿನಿಕ್ ಆಗಿ ಇಟ್ಕೊಳ್ಬೇಕಾಗಿರುವಂತಹ ಮೊದಲನೇ ವಸ್ತುಗಳು ಯಾವುದಾದ್ರೂ ಇದೆ ಅನ್ನೋದಾದರೆ ಅದು ಸ್ಕ್ರಬ್ಬರ್ಸ್ ಅಂತಲೇ ಹೇಳ್ಬೋದು. ಎನಿ ಟೈಮ್ ವೆಟ್ಟಾಗಿರೋ ಕಾರಣ ಇದರಲ್ಲಿ ಸುಮಾರಷ್ಟು ಬ್ಯಾಕ್ಟೀರಿಯಾ ಅನ್ನೋದು ಗ್ರೋ ಆಗಿರುತ್ತೆ. ಬೈ ದ ವೇ, ನಾನು 3 ರೀತಿಯಾಗಿರುವಂಥ ಸ್ಕ್ರಬ್ಬರ್ಸ್ನ ಯೂಸ್ ಮಾಡ್ತೀನಿ. ಫಸ್ಟ್ ನೀವೇನು ನೋಡಿದ್ರಿ, ಸ್ಪಾಂಜ್ ಸ್ಕ್ರಬ್ಬರ್ನ ಈ ಥರ ತುಂಬ ಜಾಸ್ತಿ ಕೊಳೆ ಆಗದೆ ಇರೋವಂತಹ ಜಸ್ಟ್ ಲೈಟಾಗಿ ಕ್ಲೀನ್ ಮಾಡಬೇಕಾಗಿರುವಂತಹ ಸೆರಾಮಿಕ್ ಪ್ಲೇಟ್ಸ್ ಇರ್ಬೋದು, ಗ್ಲಾಸ್ ಮತ್ತು ನಾರ್ಮಲ್ ಸ್ಟೀಲ್ ಪ್ಲೇಟ್ಸ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಸ್ವಲ್ಪ ಕೊಳೆ ಆಗಿದೆ ಅನ್ನೋದಾದರೆ ನಾನು ಯೂಶ್ವಲಿ ಈಗ ಸ್ಟೈನ್ಲೆಸ್ ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ಫೈಬರ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇನ್ನು ಗ್ರೀನ್ ಕಲರ್ ಸ್ಕ್ರಬ್ಬರ್ ಕೂಡ ನಾನು ಯೂಸ್ ಮಾಡ್ತೀನಿ, ಬಟ್ ಅದು ಅಟ್ ಪ್ರೆಸೆಂಟ್ ಖಾಲಿ ಆಗಿದೆ. ಇನ್ನು ನಾನು ಪೂಜಾ ರೂಮ್ ಏನು ಕ್ಲೀನ್ ಮಾಡ್ತೀನಿ ಆ ಸ್ಕ್ರಬ್ಬರ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಲ್ಲದನ್ನು ಮಂತ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಆದ್ರೂ ಈ ಥರ ಸ್ಟೆರಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಚಿಕ್ಕ ಮಕ್ಕಳ ಬಾಟಲ್ಸ್ ಎಲ್ಲ ಯಾವ ಥರ ಸ್ಟೆರಿಲೈಸ್ ಮಾಡ್ತೀವೋ ಬಿಸಿನೀರಲ್ಲೆಲ್ಲ ಹಾಕಿ, ಅದೇ ಥರನೇ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರೋವಂಥ ವಾಟರಲ್ಲಿ ಸ್ವಲ್ಪ ಅಡುಗೆ ಸೋಡಾ, ಲೆಮನ್ ಜ್ಯೂಸ್ನ ಹಾಕಿಬಿಟ್ಟು ಈ ಸ್ಕ್ರಬ್ಬರ್ಸ್ನೆಲ್ಲ ಮುಳುಗೋ ಥರ ನೋಡಿಕೊಂಡು ಒಂದು 10-15 ನಿಮಿಷ ಹಿಂಗೆ ಬಿಡಬೇಕಾಗತ್ತೆ. ಆಫ್ಟರ್ 15 ಮಿನಿಟ್ಸ್ ಇದನ್ನು ನಾರ್ಮಲ್ ವಾಟರಿಂದ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ನ ಅಬ್ಸರ್ವ್ ಮಾಡಿದ್ರೇ ಎಷ್ಟೊಂದು ಕೊಳೆ ಇದೆ ಅಂತ ನೀವು ನೋಡ್ಬೋದು. ಯೂಶ್ವಲಿ ಸ್ಕ್ರಬ್ಬರ್ಸ್ ಯಾವಾಗಲೂ ವೆಟ್ಟಾಗಿರೋ ಕಾರಣ ತುಂಬ ಜಮ್ಸ್, ಬ್ಯಾಕ್ಟೀರಿಯಾ ಅನ್ನೋದು ಇರುತ್ತೆ. ಹಂಗಾಗಿ ಈ ಥರ ಬಾಯ್ಲಿಂಗ್ ವಾಟರಲ್ಲಿ ಹಾಕೋದ್ರಿಂದ ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡ್ಬೋದು. ಫಸ್ಟಿಗೆ ನಾನಿಲ್ಲಿ ನಾರ್ಮಲಾಗಿ ಕೈಯಲ್ಲೇ ಈ ಥರ ರಬ್ ಮಾಡಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಬಾಯ್ಲಿಂಗ್ ವಾಟರಲ್ಲಿ ಅಡುಗೆ ಸೋಡಾ ಮತ್ತು ಲೆಮನ್ ಜ್ಯೂಸ್ನ ಹಾಕಿದೆ, ಆ ಪ್ಲೇಸಲ್ಲಿ ನೀವು ಡೆಟಾಲ್ ಕೂಡ ಹಾಕ್ಬೋದು. ಆ್ಯಂಟಿಸೆಪ್ಟಿಕ್ ಲಿಕ್ವಿಡ್ ಬರುತ್ತಲ್ವ, ಅದು ಕೂಡ ಯೂಸ್ ಮಾಡ್ಬೋದು. ಈ ಸ್ಕ್ರಬ್ಬರ್ಸ್ ಪೂರ್ತಿ ಬಿಸಿಲಲ್ಲಿ ಒಣಗಿದ ಮೇಲೇ ಮತ್ತೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಅಡುಗೆ ಮನೆಯಲ್ಲಿ ಈಗ ಏನು ತೋರಿಸ್ದೆ, ಈ ಟೈನಿ ಕ್ಲಾತ್ನ ಇಟ್ಕೊಳ್ಳಿ. ಈ ಪುಟ್ಟ
ಪುಟ್ಟದಾಗಿರುವಂಥ ಕ್ಲಾತ್ ಸ್ಟವ್ನ ಇರ್ಬೋದು, ಕೌಂಟರ್ನ ಯಾವಾಗಲೂ ಕ್ಲೀನಾಗಿಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಏನು ಕ್ಲಾತ್ ತೋರಿಸ್ತಾ ಇದ್ದೀನಿ ಇದು ಬಂದು ಓಲ್ಡ್ ಕ್ಲಾತ್ಸು, ಅಂದರೆ ಕೆಲವೊಂದು ಎಲಾಸ್ಟಿಕ್ ಎಲ್ಲ ಹೋಗಿ ಬಿಸಾಡ್ತೀವಲ್ವ, ಆ ಥರದ್ದೊಂದು ಕಾಟನ್ ಕ್ಲಾತ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಹಳೆ ಬಟ್ಟೆಗಳನ್ನ ಏನು ಮಾಡ್ತೀರಾ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರಲ್ವ. ಅದು ಚೆನ್ನಾಗಿರುವಂಥ ಕ್ಲಾತ್ ಆದರೆ, ಅಂದರೆ ಕಾಟನ್ ಕ್ಲಾತ್ ಆದರೆ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀನಿ. ಇಲ್ಲ ಅದು ಒಳ್ಳೆ ಕಂಡೀಷ್ನಲ್ಲಿದೆ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದರೆ ಸೊ ನಾನು ಡೈರೆಕ್ಟಾಗಿ ಡೊನೇಟ್ ಮಾಡಿಬಿಡ್ತೀನಿ. ಇನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಈ ಕ್ಲಾತ್ನ ನಾನು ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಪ್ರತಿನಿತ್ಯ ಒಂದರಂತೆ ಈ ಟೈನಿ ಕ್ಲಾತ್ಸ್ನ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹಾಲು ಚೆಲ್ದಾಗಿರ್ಬೋದು, ಏನಾದರೂ ಸ್ವಲ್ಪ ಡರ್ಟ್ ಆದರೂ ಕೂಡ ದೊಡ್ಡ ಬಟ್ಟೆಗಳನ್ನ ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಹಂಗಾಗಿ ಈ ಥರ ಕ್ಲಾತ್ಸ್ನ ಯೂಸ್ ಮಾಡಿದ್ರೆ ಈ ಕ್ಲಾತ್ ತುಂಬ ಕೊಳೆ ಆದರೂ ಕೂಡ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅಲ್ಪ ಸ್ವಲ್ಪ ವೇರಿಯೇಷನ್ ಆದರೂ ಏನಾದರೂ ಒಂದು ಚೆಲ್ತಾನೆ ಇರುತ್ತೆ. ಫುಲ್ಲು ನಾವು ಪ್ರೋಗಳಾಗಿದ್ದೀವಿ ಅನ್ನೋವರೆಗೂ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇರ್ತೀವಿ. ಸ್ಪೆಷಲಿ ನಮ್ಮ ಚಾನಲಲ್ಲಿ ಸುಮಾರು ಜನ ಬಿಗಿನರ್ಸ್ ಇದ್ದೀರಾ. ನಿಮ್ಮ ಅಡುಗೆ ಮನೆಯಲ್ಲೂ ಕೂಡ ಈ ಟೈನಿ ಕ್ಲಾತ್ಸ್ನ ಇಟ್ಕೊಂಡ್ರೆ ತುಂಬಾ ಬೆಟರು. ಈ ಥರ ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಸಿಡ್ದಾಗಿರ್ಬೋದು, ಏನಾದರೂ ಚೆಲ್ಲಿದಾಗ ಹುಕ್ಕಿದಾಗ ಇಮ್ಮಿಡಿಯೇಟಾಗಿ ವೈಪ್ ಮಾಡಬೇಕು ಅಂದರೆ ಈ ಥರ ಒಂದು ಪುಟಾಣಿ ಬಟ್ಟೆ ಇದ್ದರೆ ಬೆಟರು. ಈ ಬಟ್ಟೆ ಬದಲಾಗಿ ಟಿಶ್ಯೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ರಿಯೂಸ್ ಆಗಲಿ ಅನ್ನೋದ್ರಿಂದ ಹಳೆ ಬಟ್ಟೆ ಅಂತ ಹೇಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಟಿಶ್ಯೂ ಆದರೂ ಯೂಸ್ ಮಾಡ್ಬೋದು, ಅಥವಾ ಕಿಚನ್ ವೈಪ್ಸ್ ಎಲ್ಲ ಬರುತ್ತೆ ಅಲ್ವಾ, ಸೊ ವೈಪ್ಸ್ ಕೂಡ ಯೂಸ್ ಮಾಡ್ಬೋದು, ವೆಟ್ ವೈಪ್ಸ್ ಕೂಡ ಯೂಸ್ ಮಾಡ್ಬೋದು. ಆಫ್ಟರ್ ಎವ್ರಿ ಮೀಲ್ ನಾನು ಇಮ್ಮಿಡಿಯೇಟಾಗಿ ಒಂದ್ಸತಿ ಸ್ಟವ್ನ ವೈಪ್ ಮಾಡಿಬಿಡ್ತೀನಿ. ಸ್ಟವ್ ಗಲೀಜಾಗಿಲ್ಲ ಅಂದ್ರೂ ಜಸ್ಟ್ ಒಂದ್ಸತಿ ವೈಪ್ ಮಾಡೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ. ಒಂದು ವೇಳೆ ಸಣ್ಣ ಪುಟ್ಟ ಕೊಳೆ ಇದ್ರೂ ಅದು ಹೆವಿ ಸ್ಟೈನ್ಸ್ ಆಗಿ ಕನ್ವರ್ಟ್ ಆಗೋದಕ್ಕಿಂತ ಮುಂಚೆ ಡೈಲಿ ಬೇಸ್ಡ್ ಮೇಲೆ ರೆಗ್ಯುಲರ್ ಆಗಿ ನಾನು ಈ ಒಂದು ರೊಟೀನ ಫಾಲೋ ಮಾಡ್ತೀನಿ. ಇನ್ನೊಂದು ವಿಚಾರ ಮೆನ್ಷನ್ ಮಾಡಲೇಬೇಕಾಗಿತ್ತು. ಸಾಮಾನ್ಯವಾಗಿ ಈ ಥರ ಸ್ಟವ್ ಮೇಲೆ ಅಥವಾ ಹಾಬ್ ಮೇಲೆ ಈ ಪಾಟ್ ಸ್ಟ್ಯಾಂಡ್ ಏನಿರುತ್ತೆ, ಕಾಸ್ಟ್ ಐರನ್ ಇರುತ್ತೆ ಅಥವಾ ಐರನ್ ಸ್ಟ್ಯಾಂಡ್ಸ್ ಇರುತ್ತೆ ಅಲ್ವಾ, ಇವುಗಳನ್ನ ಕ್ಲೀನ್ ಮಾಡೋಕ್ಕಿರ್ಬೋದು ಅಥವಾ ವಾಶ್ ಮಾಡೋಕ್ಕಿರ್ಬೋದು ಯಾವುದೇ ಕಾರಣಕ್ಕೂ ಅಸಿಡಿಕ್ ಪ್ರಾಪರ್ಟಿ ಇರುವಂಥ ಸೊಲ್ಯೂಷನ್ಸ್ನ ಯೂಸ್ ಮಾಡಲೇಬೇಡಿ. ಅಂದರೆ ಲೆಮನ್ ಜ್ಯೂಸ್ ಇರ್ಬೋದು, ಅಡುಗೆ ಸೋಡಾ ಅಥವಾ ವೆನಿಗರ್ನ. ಒಂದ್ಸತಿ ನೀವೇನಾದರೂ ಈ 3 ಇಂಗ್ರೀಡಿಯೆಂಟ್ಸಲ್ಲಿ ಯಾವುದಾದ್ರೂ ಸ್ಪ್ರೇ ಮಾಡ್ತಿದ್ದೀರಾ ಅನ್ನೋದಾದರೆ ಬೇಗನೆ ರಸ್ಟ್ ಫಾರ್ಮ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಸ್ಟವ್ನ ಕ್ಲೀನ್ ಮಾಡಬೇಕಾದ್ರೆ ನಾರ್ಮಲಾಗಿ ಮೈಲ್ಡ್ ಆಗಿರೋಂಥ ಯಾವ್ದಾದ್ರು ಲಿಕ್ವಿಡ್ನ ಯೂಸ್ ಮಾಡಿ. ಅದರಲ್ಲೂ ಈ ಥರ ಪಾಟ್ ಸ್ಟ್ಯಾಂಡ್ನ ಕ್ಲೀನ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಜಸ್ಟ್ ನೀವು ಸ್ಕ್ರಬ್ಬರಿಂದ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿದ್ರೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ನೆಕ್ಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಸ್ಟವ್ನ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ಸುಮಾರು ಜನ ಹೇಳ್ತಿರ್ತಾರೆ ಸ್ಟವ್ ಸರ್ವಿಸಿಂಗ್ ಮಾಡಿಸಿದ್ವಿ ಅಂತ, ಬಟ್ ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಲ್ವ, ಈ ಸ್ಟವ್ ಅಲ್ಲ ಬೇರೆ ಸ್ಟವ್ಗಳೆಲ್ಲನೂ ನಾನು ಯೂಸ್ ಮಾಡಿದ್ದೀನಿ. ಯಾವ ಸ್ಟವ್ಗೂ ನಾನು ಸರ್ವಿಸಿಂಗ್ ಅನ್ನೋದು ಮಾಡಿಸೇ ಇಲ್ಲ. ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ ಸರ್ವಿಸಿಂಗ್ ಅವಶ್ಯಕತೆ ಕೂಡ ಇರಲ್ಲ. ಗ್ಲಾಸ್ ಬಾಟ್ಲಿದೆ ಇವಾಗ. ರೀಸೆಂಟಾಗಿ ಒಬ್ಬರು ಕಮೆಂಟ್ ಮಾಡಿದರು, ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಕುಕ್ಕಿಂಗ್ ಆಯಿಲ್ ಇರ್ಬೋದು, ತುಪ್ಪನೆಲ್ಲ ಯಾವ ಥರ ಅರೇಂಜ್ ಮಾಡ್ಕೊಳ್ತೀರಾ, ಯಾವ ಥರ ಸ್ಟೋರ್ ಮಾಡ್ತೀರಾ ತಿಳಿಸ್ಕೊಡಿ ಅಂತ. ಫಸ್ಟು ಯೂಸ್ಡ್ ಆಯಿಲ್ನ ಯಾವ ಥರ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಡೀಪ್ ಫ್ರೈ ಮಾಡಿರೋ ಅಂಥ ಆಯಿಲು ಕಡಿಮೆ ಕ್ವಾಂಟಿಟಿಯಲ್ಲೇ ಇದೆ. ಈ ಥರ ಒಂದು ಚೊಂಬನ್ನ ಇಟ್ಕೊಂಡು ಸ್ಪೆಷಲಿ ನಾನು ಪ್ಲಾಸ್ಟಿಕ್ ಸ್ಟೈನರ್ನ ಯೂಸ್ ಮಾಡಿ ಶೋಧಿಸಿ ಇಟ್ಕೊಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ನೆಲ್ಲ ಕೂಡ ಸಪ್ರೇಟ್ ಮಾಡ್ಬೋದು ಅನ್ನೋದ್ರಿಂದ. ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ಕಾರ್ನರಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ನಾನು ಒಗ್ಗರಣೆ ಮಾಡಬೇಕಾದ್ರೆ ಅಥವಾ ಒಂದು ಪಾಟ್ ಸಾಂಬಾರೆಲ್ಲ ಮಾಡಿದಾಗ ಅದರಲ್ಲೇ ಹಾಕೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಡೀಪ್ ಫ್ರೈಗೆ ಮಾತ್ರ ಆಯಿಲ್ನ ಯೂಸ್ ಮಾಡಲ್ಲ. ನೆಕ್ಸ್ಟ್ ಕಮಿಂಗ್ ಟು ರೆಗ್ಯುಲರಾಗಿ ನಾನು ಯೂಸ್ ಮಾಡೋದಕ್ಕೋಸ್ಕರ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಗ್ರೌಂಡ್ನಟ್ ಆಯಿಲು. ಇದನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಇಟ್ಕೊಳ್ತೀನಿ. ಗಾಜಿನ ಬಾಟಲ್ ಮೇಂಟೈನ್ ಮಾಡೋದು ಈಸಿನಾ ಅಂದರೆ ತುಂಬಾ ಈಸಿ. ಯಾಕೆ ಅಂತ ನಾನು ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇದು ರೆಗ್ಯುಲರ್ ಆಗಿ ಅಡುಗೆಗೆ ಯೂಸ್ ಮಾಡುವಂಥದ್ದು. ಇದಲ್ಲದೆ ತುಪ್ಪ ಕೂಡ ಯೂಸ್ ಮಾಡ್ತೀನಿ. ಅಡುಗೆಯಲ್ಲಿ ನಾನು ತುಪ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ, ಸ್ಪೆಷಲಿ ಬ್ರೇಕ್ಫಾಸ್ಟ್ ಐಟಮ್ಸ್ಗೆಲ್ಲನೂ. ತುಪ್ಪನ ಯಾವ ಥರ ಸ್ಟೋರ್ ಮಾಡ್ತೀನಿ ಅನ್ನೋದಾದರೆ, ಸೊ ಕಂಟೈನರಲ್ಲಿ ಅಂದರೆ ಗ್ಲಾಸ್ ಬಾಟಲಲ್ಲೇ ತೊಗೊಂಡು ಬಂದಿರ್ತೀವಲ್ವ, ಅದರಿಂದ ಡೈಲಿ ಬೇಸ್ಡ್ ಮೇಲೆ ಯೂಸ್ ಮಾಡೋದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಸ್ಟೀಲ್ ಕಂಟೈನರಲ್ಲಿ ತುಂಬಿಸಿ ಇಟ್ಕೊಳ್ತೀನಿ. ಪೂರ್ತಿಯಾಗಿ ತುಂಬಿಸ್ಕೊಳ್ಳಲ್ಲ, ಒಂದು ಅರ್ಧ ಭಾಗದಷ್ಟು ಹಾಕಿ ಇಟ್ಕೊಳ್ತೀನಿ.
ಇದಲ್ಲದೆ ಬಾಟಲ್ ತಂದಿದ್ದ ಕೂಡಲೇ ಪೂಜೆಗಂತಲೇ ಸಪ್ರೇಟ್ ಕಂಟೈನಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಅದಲ್ಲದೆ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೊಸೆಸ್ನ ಫಾಲೋ ಮಾಡ್ತೀನಿ. ನೆಕ್ಸ್ಟು ನಾನು ಫಾಲೋ ಮಾಡುವಂಥ ರೂಟೀನ್ಸಲ್ಲಿ ವೆಜಿಟೇಬಲ್ ಬಾಸ್ಕೆಟ್ ಅಥವಾ ಸ್ಪೈಸ್ ರ್ಯಾಕ್ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದ್ರೂ ಯಾವ ಥರ ಡರ್ಟ್ ಆಗಿದೆ ಅನ್ನೋದ್ರ ಮೇರೆಗೆ ಇಲ್ಲ ವೆಜಿಟೇಬಲ್ ಬಾಸ್ಕೆಟ್ನಾದರೂ ಕ್ಲೀನ್ ಮಾಡಿರ್ತೀನಿ, ಇಲ್ಲ ಈ ಒಂದು ಸ್ಪೈಸ್ ರ್ಯಾಕ್ ಆದ್ರೂ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಸ್ಪೈಸ್ ರ್ಯಾಕ್ನ ಕ್ಲೀನ್ ಮಾಡಬೇಕಾದ್ರೆ ಆ ಕಾರ್ನರಲ್ಲಿರುವಂತಹ ಸ್ಟೂಲ್ನೆಲ್ಲ ಕೂಡ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಒಂದು ಸತಿ ನೀಟಾಗಿ ಎಲ್ಲ ಅದನ್ನು ವೈಪ್ ಮಾಡಿಕೊಂಡು, ಜಿಡ್ಡು ಜಾಸ್ತಿ ಇದೆ ಅನ್ನೋದಾದರೆ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿ ವೈಪ್ ಮಾಡ್ಕೊಳ್ತೀನಿ. ಇನ್ನು ಈ ಸ್ಪೈಸ್ ರ್ಯಾಕ್ನ ನಾನು ಸುಮಾರು ಒಂದು 9 ವರ್ಷದ ಹಿಂದೆ ಆನ್ಲೈನಲ್ಲಿ ತೊಗೊಂಡಿರೋವಂಥದ್ದೇ. ಬಟ್ ಈ ಕಂಟೈನರ್ಸ್ ಏನಿದೆ, ಕಂಟೈನರ್ಸ್ ಅಂದರೆ ಸ್ಪೈಸ್ ಜಾರ್ಸ್ ಇದೆ ಅಲ್ವಾ, ಆ ಸ್ಪೈಸ್ ಜಾರ್ಸ್ ಎಕ್ಸಾಕ್ಟಾಗಿರೋವಂಥ ಸಿಗ್ತಿದೆ. ಈ ಸ್ಟ್ಯಾಂಡ್ ಮಾತ್ರ ಈಗ ಅವೈಲಬಲ್ ಇಲ್ಲ. ಇದನ್ನು ನೀಟಾಗಿ ಈ ಥರ ಲಿಫ್ಟ್ ಎಲ್ಲ ಮಾಡಿಬಿಟ್ಟು ನೀವು ವೈಪ್ ಮಾಡ್ಕೊಳ್ಬೋದು. ಏನಾದರೂ ಕಲೆಗಳಾಗಿದೆ ಅನ್ನೋದಾದರೆ, ಅಂದರೆ ಇದು ಸ್ಟೈನ್ಲೆಸ್ ಸ್ಟೀಲ್ ಅಲ್ವಾ, ಏನಾದರೂ ರಸ್ಟ್ ಥರ ಏನಾದರೂ ಫಾರ್ಮ್ ಆಗಿದೆ ಅನ್ನೋದಾದರೆ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಬಿಟ್ಟು ಈ ಥರ ಮೈಕ್ರೋಫೈಬರ್ ಕ್ಲಾತಿಂದ ವೈಪ್ ಮಾಡ್ಕೊಳ್ತೀನಿ. ಈ ಜಾರ್ಸ್ ಕ್ಲೀನಿಂಗಿಗೆ ಬರೋದಾದರೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಈಗಾಗಲೇ ಇದೆ ಅನ್ನೋದಾದರೆ ಜಸ್ಟ್ ಮೇಲಿಂದ ಮಾತ್ರನೇ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಬಿಟ್ಟು ಈ ಒಂದು ಮೈಕ್ರೋಫೈಬರ್ ಕ್ಲಾತಿಂದನೇ ವೈಪ್ ಮಾಡ್ಕೊಳ್ತೀನಿ. ಇಲ್ಲ ಇದು ಖಾಲಿ ಆಗಿದೆ ಅಂದರೆ ಡೈರೆಕ್ಟಾಗಿ ವಾಶ್ ಮಾಡಿ ಇಟ್ಕೊಳ್ತೀನಿ. ಈ ಥರದ ಕ್ಲೀನಿಂಗ್ಸ್ಗೆ ಮೈಕ್ರೋಫೈಬರ್ ಕ್ಲಾತ್ ಅಂತೂ ಬೆಸ್ಟಾಗಿ ವರ್ಕ್ ಆಗುತ್ತೆ. ಒಳ್ಳೆ ಸ್ಪಾರ್ಕ್ಲಿಂಗ್ ಶೈನಿಂಗ್ ಬರಬೇಕು ಅಂದರೆ ಡೆಫಿನೆಟ್ಲಿ ನೀವು ಮೈಕ್ರೋಫೈಬರ್ ಕ್ಲಾತ್ಸ್ನ ಯೂಸ್ ಮಾಡಿ. ಇಲ್ಲ ಇದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಬನಿಯನ್ ಕ್ಲಾತ್ ಯೂಸ್ ಮಾಡಿದ್ರೂ ಕೂಡ ಪರವಾಗಿಲ್ಲ. ಕಿಚನ್ ವಿಸಿಬಲ್ ಏರಿಯಾಸಲ್ಲಿ ಮೇಯ್ನಾಗಿ ಕೌಂಟರ್ನ ಆರ್ಗನೈಸ್ ಮಾಡೋ ವಿಚಾರದಲ್ಲಿ ಸ್ಟವ್ ಅಕ್ಕಪಕ್ಕ ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಏರಿಯಾ ಬೇಗನೆ ಜಿಡ್ಡಾಗ್ತಾ ಇರುತ್ತೆ. ಅದರಲ್ಲೂ ಈ ಥರ ಸ್ಪೈಸ್ ರ್ಯಾಕ್ ಇಟ್ಟಾಗ ಅಥವಾ ಸಾಲ್ಟು, ಶುಗರು ಈ ಥರದ ಕಂಟೈನರ್ಸ್ ಎಲ್ಲನೂ ವುಡನ್ ರ್ಯಾಕ್ಸ್ ಮೇಲೆಲ್ಲ ಇಡ್ತಾ ಇರ್ತೀವಲ್ಲ, ಅವನ್ನೆಲ್ಲ ಕೂಡ ಆಗಾಗ ವೈಪ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದರೆ ಗ್ರೀಸಿ ಆಗೋ ಕಾರಣ ನೋಡೋಕ್ಕೂ ಲುಕ್ ಚೆನ್ನಾಗಿ ಕಾಣಿಸಲ್ಲ, ಅಂಟಂಟ್ ರೀತಿ ಆಗಿಬಿಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಈ 3 ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮನೆ ಯಾರು ಯಾವುದೇ ಸಮಯದಲ್ಲಿ ಬಂದರೂ ಕೂಡ ನಿಮ್ಮ ಮನೆ ಅಂತೂ ನೀಟಾಗಿ ಕಾಣಿಸೋದು ಖಂಡಿತ. ಅದು ಫಸ್ಟಿಗೆ ಏನಂದರೆ ಅಡುಗೆ ಆಗಿದ್ದ ಕೂಡಲೇ ಅಡುಗೆ ಮನೆನ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟವ್ ಸುತ್ತಮುತ್ತ ಇರ್ಬೋದು, ಚಿಮ್ನಿನ ಜಸ್ಟ್ ಒಂದು ಸತಿ ವೈಪ್ ಮಾಡಿ. ಯಾವುದೇ ಥರದ ಲಿಕ್ವಿಡ್ಸ್ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ವೆಟ್ ಕ್ಲಾತಿಂದ ಒಂದು ಸತಿ ವೈಪ್ ಮಾಡಿಕೊಂಡ್ರೆ ಅವತ್ತಿನ ಡಸ್ಟ್ನ ನಾವು ಅಲ್ಲೇ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಯಾವುದಾದ್ರೂ ವಸ್ತುಗಳನ್ನ ಜೋಡಿಸೋದಕ್ಕಿಂತ ಮುಂಚೆ ಆ ಕಂಟೈನರ್ ಖಾಲಿ ಆಗಿದೆ ಅಂದರೆ ಒಂದು ಸತಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಅದರಲ್ಲಿ ರೀಫಿಲ್ ಮಾಡ್ಕೊಳ್ಳಿ. ಅದು ಈ ಥರ ಜೂಟ್ ಬಾಸ್ಕೆಟ್ಸ್ ಇರ್ಬೋದು ಅಥವಾ ಗ್ರಾಸರಿ ಕಂಟೈನರ್ಸ್ ಇರ್ಬೋದು, ಅಕ್ಕಿ ಹಾಕುವಂಥ ಡಬ್ಬ ಇರ್ಬೋದು, ಇಲ್ಲ ನೀವು ಫ್ಲೋರ್ಸ್ ಎಲ್ಲ ಯೂಸ್ ಮಾಡ್ತೀರಾ, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಇದೆಲ್ಲ ಖಾಲಿ ಆದಮೇಲೆ ಇಮ್ಮಿಡಿಯೇಟಾಗಿ ಒಂದು ಸತಿ ವಾಶ್ ಮಾಡಿಬಿಟ್ಟು ಡ್ರೈ ಆದಮೇಲೆ ರೀಫಿಲ್ ಮಾಡ್ಕೊಳ್ಳಿ. ಈ ಸಿಂಪಲ್ ಟಿಪ್ಸಿಂದ ಕಂಟೈನರ್ಸು ನೀಟಾಗಿರುತ್ತೆ, ಕಿಚನ್ನು ಕೂಡ ನೀಟ್ ಆ್ಯಂಡ್ ಆರ್ಗನೈಸಿಂಗ್ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಎಂಟ್ರಿ ವೇ. ಸುಮಾರು ಸತಿ ಹೇಳ್ತಾನೆ ಇರ್ತೀನಿ, ಎಂಟ್ರಿ ವೇಲಿ ಜಾಸ್ತಿ ಚಪ್ಪಲ್ಸ್ನ ಬಾಗಿಲ ಆ ಕಡೆ ಈ ಕಡೆ ಬಿಡಕ್ಕೆ ಹೋಗಬೇಡಿ. ಆದಷ್ಟು ಒಂದು ಕ್ಲೋಸ್ ಟ್ರ್ಯಾಕಲ್ಲಿ ಇಟ್ಕೊಳ್ಳಿ. ಎಂಟ್ರಿ ಆಗಿದ್ದ ಕೂಡಲೇ ಕಾಣುವಂಥ ವಿಸಿಬಲ್ ಏರಿಯಾಸ್ ಏನಿರುತ್ತೆ, ಟಿ ವಿ ಯೂನಿಟ್ ಇರ್ಬೋದು ಅಥವಾ ಸೆಂಟರ್ ಟೇಬಲ್ಸ್ ಇರ್ಬೋದು, ಡೈನಿಂಗ್ ಯೂನಿಟ್, ಇದನ್ನೆಲ್ಲ ಕೂಡ ಆಗಿಂದಾಗಲೇ ವೈಪ್ ಮಾಡ್ಕೊಳ್ಳಿ. ಎವ್ರಿ ಡೇ ಜಸ್ಟ್ 5 ಮಿನಿಟ್ಸಲ್ಲೇ ಇದನ್ನೆಲ್ಲ ಕೂಡ ರಿಅರೇಂಜ್ ಮಾಡ್ಕೊಳ್ಬೋದು. ಬಟ್ ರೆಗ್ಯುಲರ್ ಆಗಿ ಡೈಲಿ ಬೇಸ್ಡ್ ಮೇಲೆ ಫಾಲೋ ಮಾಡಿದಾಗ ಮಾತ್ರನೇ. ವಾರಕ್ಕೊಮ್ಮೆ ಜೋಡಿಸ್ತೀವಿ ಅನ್ನೋದಾದರೆ ಸೆಂಟರ್ ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ಸುಮಾರಷ್ಟು ವಸ್ತುಗಳನ್ನ ಡಂಪ್ ಮಾಡಿಬಿಟ್ಟಿರ್ತೀವಿ. ಹಂಗಾಗಿ ಫ್ಲೋರ್ ಕ್ಲೀನ್ ಮಾಡ್ತಿದ್ದಂಗೆ ಜಸ್ಟ್ ಒಂದು ಕ್ಲಾತ್ನ ತೊಗೊಂಡು ಈ ಥರ ವೈಪ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಕಮಿಂಗ್ ಟು ಲಾಂಡ್ರಿ ಬಾಸ್ಕೆಟ್ಸ್. ಸುಮಾರು ಮನೆಗಳಲ್ಲಿ ಒಗಿಬೇಕಾಗಿರುವಂಥ ಬಟ್ಟೆಗಳು ಎಲ್ಲಂದ್ರಲ್ಲೇ ಹಾಕಿರ್ತೀವಿ. ಅದರಿಂದ ನೆಗೆಟಿವ್ ಎನರ್ಜಿ ಡೆವಲಪ್ ಆಗುತ್ತೆ ಹೊರತು ನೋಡೋಕ್ಕೆ ಮಾತ್ರ ನೀಟಾಗಿ ಕಾಣಲ್ಲ. ಹಂಗಾಗಿ ಒಗೆಯುವಂಥ ಬಟ್ಟೆಗಳನ್ನ ಹಾಕೋಕ್ಕೆ ಲಾಂಡ್ರಿ ಬಾಸ್ಕೆಟ್ಸ್ನ ಇಟ್ಕೊಳ್ಳಿ. ರೆಗ್ಯುಲರ್ ಆಗಿ ಆ ಬಾಸ್ಕೆಟ್ಸ್ನ ಖಾಲಿ ಮಾಡ್ತಾಯಿರಿ, ಅಂದರೆ ವಾಶ್ ಮಾಡ್ತಾಯಿರಿ. ನೆಕ್ಸ್ಟು ಆದಷ್ಟು ಫಿಕ್ಸ್ಡ್ ಕ್ಲೀನಿಂಗ್ ರೊಟೀನ್ಸ್ನ ಫಾಲೋ ಮಾಡಿ. ಮನೆಯೆಲ್ಲ ಒಂದೇ ದಿನ ಡೀಪ್ ಕ್ಲೀನ್ ಮಾಡ್ತೀವಿ ಅಂತ ಸುಸ್ತಾಗ್ತೀರಾ. ರೆಗ್ಯುಲರ್ ಆಗಿ ನಿಮ್ಮ ಟೈಮ್ಗೆ ಅನುಗುಣವಾಗಿ ಕೆಲವೊಂದು ಫಿಕ್ಸ್ಡ್ ಕ್ಲೀನಿಂಗ್ ರೊಟೀನ್ಸ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಕ್ಟೀಸ್ ಆಗೋವರೆಗೂ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡ್ರೆ ಇನ್ನೂ ಬೆಟರು. ಇಲ್ಲ ನೀವು ಕೆಲವೊಂದು ಕ್ಲೀನಿಂಗ್ಸ್ಗೆ ಕೆಲವೊಂದು ಡೇಟ್ಸ್ನ ಫಿಕ್ಸ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಬಾಡಿ, ನಿಮ್ಮ ಮೆನ್ಸಸ್ ಸೈಕಲ್ಸ್ಗೆ ಅನುಗುಣವಾಗಿ ಕೂಡ ಕೆಲವೊಂದು ಕ್ಲೀನಿಂಗ್ಸ್ನ ಸೆಟ್ ಮಾಡ್ಕೊಳ್ಬೋದು. ಯೂಶ್ವಲಿ ನಾನು ಸೋಫಾನ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತಾ ಇರ್ತೀನಿ, ಮತ್ತು ಸೋಫಾ ಕೆಳಗಡೆ ಕೂಡ ಅಷ್ಟೇ 15 ಡೇಸ್ ಒನ್ಸ್ ಕ್ಲೀನ್ ಮಾಡಿಸ್ತಿರ್ತೀನಿ.
ಸೋಫಾನ ಕ್ಲೀನ್ ಮಾಡಿದಾಗ ಕಂಪಲ್ಸರಿ ಅದರ ಹಿಂದೆ ಇರುವಂಥ ಈ ದೊಡ್ಡದಾಗಿರುವಂಥ ಕಿಟಕಿನ ಕ್ಲೀನ್ ಮಾಡಿಸ್ಕೊಳ್ತೀನಿ. ಇನ್ನು ಇಲ್ಲಿ ನೆಟ್ಟೆಡ್ ವಿಂಡೋಸ್ ಇರೋದ್ರಿಂದ ಸರಿಯಾಗಿ ಡ್ರೈ ಡಸ್ಟಿಂಗ್ ಮಾಡಿಲ್ಲ ಅನ್ನೋದಾದ್ರೆ ಸ್ವಲ್ಪ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗಿರುತ್ತೆ. ಹಂಗಾಗಿ ಒಂದು ವೆಟ್ ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ವಿಂಡೋನ ಅಬ್ಸರ್ವ್ ಮಾಡಿದ್ರೆ ಎರಡು ಸೈಡ್ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಒಂದು ಕಡೆ ಬಾಲ್ಕನಿ ಇದೆ, ಇನ್ನೊಂದು ಕಡೆ ಸೋಫಾನ ಇಟ್ಕೊಂಡಿರ್ತೀವಲ್ವಾ, ಸೋಫಾನ ಸ್ವಲ್ಪ ಮುಂದಕ್ಕೆ ಜರುಗಿಸ್ಕೊಂಡು ಈ ಥರ ವಿಂಡೋ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಔಟ್ಸೈಡ್ ಬಾಲ್ಕನಿ ಅಥವಾ ಎಂಟ್ರಿ ವೇಯಲ್ಲಿ ಏನಿದೆ ಈ ಒಂದು ಪಾರ್ಟಲ್ಲಿ ನಾನು ಸುಮಾರಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಸ್ಪೆಷಲಿ ಈ ಕಿಟಕಿಯಲ್ಲಿ ಸುಮಾರು ಪ್ಲ್ಯಾಂಟ್ಸ್ನ ನೀವು ನೋಡ್ಬೋದು. ಹಂಗಾಗಿ ಆ ಪ್ಲ್ಯಾಂಟ್ಸ್ನೆಲ್ಲ ಸೈಡ್ಗೆ ಇಟ್ಕೊಂಡು ಈ ಥರ ವಿಂಡೋಸ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಆದಷ್ಟು ನೀವು ಮನೆ ಕಟ್ಸ್ಕೊಳ್ಬೇಕಾದ್ರೆ ಈಸಿ ಮೇಂಟೆನೆನ್ಸ್ ಇರೋವಂತಹ ಇಂಟೀರಿಯರ್ಸ್ನ ಮಾಡಿಸ್ಕೊಂಡ್ರೆ ನಿಮಗೆ ಕ್ಲೀನಿಂಗು ಈಸಿ ಆಗುತ್ತೆ, ಸ್ಟ್ರೆಸ್ ಕೂಡ ಆಗದಿರ ಇರುತ್ತೆ. ಮತ್ತು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಎಷ್ಟೇ ಹೊಸ ಮನೆ ಆದರೂ ಕೂಡ ನೋಡೋಕ್ಕೆ ನೀಟಾಗಿ ಕಾಣಲ್ಲ. ಒಂದು ಕಡೆ ನಾನು ಈ ವಿಂಡೋನ ಔಟ್ಸೈಡಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ ಫ್ಲೋರ್ ಕೂಡ ಕ್ಲೀನ್ ಆಗ್ತಿದೆ. ಒಟ್ಟೊಟ್ಟಿಗೆ ಆಗೋದ್ರಿಂದ ಒಂದು 5-10 ನಿಮಿಷ ಸ್ವಲ್ಪ ಹರಿಬರಿ ಆದರೂ ಕೂಡ ಕೆಲಸಗಳು ಇನ್ ಟೈಮಲ್ಲಿ ಮುಗಿಯುತ್ತೆ. ಫ್ಲೋರ್ನ ಕ್ಲೀನ್ ಮಾಡಿಸಿ ಸೋಫಾನ ಅದರ ಜಾಗದಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಿಟಕಿ ಕೂಡ ನೀಟಾಗಿ ವೈಪ್ ಮಾಡಿ ಇಟ್ಟಿದ್ದೆ, ಪೂರ್ತಿ ಒಣಗಿದೆ. ಈಗ ಗಿಡಗಳನ್ನೆಲ್ಲ ಮತ್ತೆ ರೀಅರೇಂಜ್ ಮಾಡ್ಕೊಳ್ಬೇಕು. ಎಲ್ಲರಿಗೂ ಇದೇ ಥರ ಗಿಡಗಳನ್ನ ಬೆಳೆಸ್ಕೊಳ್ಳೋಕ್ಕೆ ಟೈಮ್ ಇಲ್ಲದೆ ಇರ್ಬೋದು. ನಿಮ್ಮ ಟೈಮ್ಗೆ ಅನುಗುಣವಾಗಿ ಒಂದೆರಡು ಪ್ಲ್ಯಾಂಟ್ಸ್ ಆದರೂ ಮನೆ ಮುಂದೆ ಇಟ್ಕೊಳ್ಳೋದ್ರಿಂದ ಗ್ರೀನರಿಯಾಗಿ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಸುಮಾರಷ್ಟು ಗಿಡಗಳನ್ನ ಮನೆ ಒಳಗಡೆ ಕೂಡ ಬೆಳೆಸಿದ್ದೀನಿ. ಎಲ್ಲ ಕಡೆ ಡೆಕೋರೇಟಿವ್ ಪರ್ಪಸ್ ಆಗಿ ಈ ಇಂಡೋರ್ ಪ್ಲ್ಯಾಂಟ್ಸ್ನೇ ಯೂಸ್ ಮಾಡ್ತೀನಿ. ಅಷ್ಟರಲ್ಲಿ ಬೆಲ್ಲದಕಾಯಿ ಜ್ಯೂಸ್ ಕೂಡ ರೆಡಿಯಾಗಿದೆ. ಫ್ಲೋರ್ ಕ್ಲೀನ್ ಮಾಡ್ತಾ ಇದ್ದಂಗೆ ಈ ಜ್ಯೂಸ್ ಕೂಡ ರೆಡಿಯಾಗಿರೋದ್ರಿಂದ ಈ ಜ್ಯೂಸ್ ಕುಡಿಯೋಷ್ಟರಲ್ಲಿ ಫ್ಲೋರ್ ಕೂಡ ಡ್ರೈ ಆಗಿಬಿಡುತ್ತೆ. ಅಲ್ಲಿಗೆ ಮನೆ ಕ್ಲೀನಿಂಗ್ ಕೆಲಸಗಳೆಲ್ಲ ಕೂಡ ಅರೌಂಡ್ ಒಂದು 7 to 8 o'clock ಮಧ್ಯದಲ್ಲೇ ಫಿನಿಶ್ ಆಗಿಬಿಡುತ್ತೆ. ಗಿಡಗಳನ್ನ ಬೆಳೆಸೋದು, ಮನೆ ಮೇಂಟೈನ್ ಮಾಡೋದು ಖಂಡಿತವಾಗ್ಲೂ ಅಷ್ಟು ಈಸಿ ಅಲ್ಲ. ಬಟ್ ಅದನ್ನು ನಾವು ಈಸಿ ವೇಯಲ್ಲಿ ಮಾಡ್ಕೊಳ್ಬೇಕು ಅಂದರೆ ಕೆಲವೊಂದು ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ರೀಸೆಂಟಾಗೂ ಕೂಡ ಮನೆ ಕ್ಲೀನಿಂಗ್ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ. ಆ ವಿಡಿಯೋ ನೀವು ಯಾರಾದರೂ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದ್ಸರಿ ಚೆಕ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಬಿಗಿನರ್ಸ್ಗಂತೂ ಆ ವಿಡಿಯೋ ಮಾಡಿಸಿರುವಂಥ ಕಂಟೆಂಟ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಈ ವಿಡಿಯೋದಲ್ಲೂ ಸುಮಾರಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನು ಪ್ಲಾಂಟ್ಸ್ ಬಗ್ಗೆ ಹೇಳ್ತಿದ್ನಲ್ವಾ, ಗಿಡಗಳನ್ನ ಬಾಲ್ಕನಿಗಳಲ್ಲಿ ಕಾರಿಡಾರ್ಸಲ್ಲಿ ಇಡುವಾಗ ಡೈರೆಕ್ಟಾಗಿ ಫ್ಲೋರ್ ಮೇಲೇ ಇಡ್ದಿರ ಸ್ಟ್ಯಾಂಡ್ಸ್ನ ಯೂಸ್ ಮಾಡಿ. ಈ ಥರ ಫ್ಲೋರ್ ಕ್ಲೀನಿಂಗು ಈಸಿ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಮತ್ತು ಕೆಳಗಡೆ ಎಲ್ಲ ನಾವು ಪ್ಲಾಂಟ್ಸ್ನ ಪಕ್ಕಕ್ಕೆ ಜರುಗಿಸಿ ಕ್ಲೀನ್ ಮಾಡಿಲ್ಲ ಅನ್ನೋದಾದರೆ ವಾಟರ್ ಮಾರ್ಕ್ಸ್ ಅನ್ನೋದು ಆಗಿಬಿಡುತ್ತೆ. ಯಾವಾಗಲೂ ಸ್ಕ್ರೀನ್ ಟೈಮ್ಗೆ ಅಥವಾ ಯಾವುದಾದ್ರು ಒಂದು ಗ್ಯಾಜೆಟ್ನ ಇಟ್ಕೊಳ್ಳೋದಕ್ಕಿಂತ ಆದಷ್ಟು ನಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂಥ ನೇಚರ್ ಜೊತೆಗೆ ಕಳೆಯುವಂಥ ಟೈಮ್ ತುಂಬಾ ಒಳ್ಳೆಯದು. ಮನಸ್ಸಿಗೂ ಒಳ್ಳೆಯದು, ಬ್ರೈನ್ಗೂ ಕೂಡ ಒಳ್ಳೆಯದು. ಸುಮ್ಮನೆ ಬೇರೆ ರೀತಿಯ ನೆಗೆಟಿವ್ ಥಾಟ್ಸ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕಿಂತ ಆದಷ್ಟು ಕೆಲವೊಂದು ಗಿಡಗಳನ್ನ ಇಟ್ಕೊಂಡು ಆ ಕೆಲಸದಲ್ಲಿ ಬ್ಯುಸಿ ಆಗೋದ್ರಿಂದ ನಮ್ಮ ಒಂದು ಮೈಂಡ್ ಕಾಮ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಮೋಟಿವೇಶ್ನಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಹ್ಯಾಬಿಟ್ಸ್ನ ನೀವು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಕೂಡ ಯಾವಾಗಲೂ ಸ್ವಚ್ಛವಾಗಿ ಆರ್ಗನೈಸಿಂಗ್ ಆಗಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.